ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ನಿರ್ಮಾಣ ಮಾಡಿದ ನಂತರ ಹಮ್ಗಿ ಗ್ರಾಮದ ನೂರಾರು ರೈತರ ಬಾಳು ಮೂರಾಬಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿಂಗ್ಟಾಲೂರು ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಿದಾಗ ಇಲ್ಲಿ ಕೊರೆತ ಉಂಟಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಹಮ್ಗಿ ಗ್ರಾಮದ ಬಳಿ ಇರುವಂಥ ಈ ಒಂದು ಬ್ಯಾರೇಜ್ ಏನಿದೆ, ಈ ಬ್ಯಾರೇಜ್ನಲ್ಲಿ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಈ ಒಂದು ಕಾಲುವೆ ಮುಖಾಂತರ ಹರಿಬಿಡಲಾಗುತ್ತೆ. ಈ ಸಮಯದಲ್ಲಿ ಹಮ್ಗಿ ಗ್ರಾಮದ ಏನು ಬ್ಯಾರೇಜ್ ಪಕ್ಕದಲ್ಲಿರುವಂಥ ನೂರಾರು ಎಕರೆ ಪ್ರದೇಶದಲ್ಲಿ ಕೊರೆತ ಉಂಟಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಹಲವು ವರ್ಷಗಳಿಂದ ಬೆಳೆಸಿದಂಥ ಮಾವಿನ ತೋಟ ಏನಿದೆ, ಈ ಮಾವಿನ ತೋಟ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಕೊರೆತಕ್ಕೆ ಒಳಗಾಗಿ ಸಂಪೂರ್ಣವಾಗಿ ಭೂಮಿ ಕೊರೆತಕ್ಕೆ ಉಂಟಾಗಿ ಪೂರ ಏನು ಇದು ತುಂಗಭದ್ರಾ ನದಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗ್ತಾ ಇದೆ. ಸುಮಾರು 10 ರಿಂದ 12 ಎಕರೆ ಜಮೀನಿದ್ದಂಥ ರೈತರ ಜಮೀನು ಇವಾಗ ಕೇವಲ 2 ಎಕರೆ 3 ಎಕರೆ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು ಇವಾಗ 20 ವರ್ಷದಿಂದ 120ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದ ಎಲ್ಲ ಕೂಡ ನದಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಎಲ್ಲ ಕೊರೆತಕ್ಕೆ ಉಂಟಾಗಿ ಈ ರೀತಿ ನೀರಿನ ಹರಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಮರಗಳು, ಅಂದರೆ ಇವು ನೂರಾರು ವರ್ಷಗಳ ಹಿಂದೆ ಬೆಳೆಸಿದಂಥ ಮಾವಿನ ಮರ ಏನಿದೆ, ಈ ಮಾವಿನ ಮರನೂ ಕೂಡ ಇವಾಗ ಕೊರೆತಕ್ಕೆ ಉಂಟಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಬೀಳುವ ಹಂತ ತಲುಪಿದೆ. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತೆಂಗಿನ ಗಿಡ, ಇದು ಕೂಡ ಸಾಕಷ್ಟು ವರ್ಷಗಳಿಂದ ಬೆಳೆಸಿದ್ರು, ಅದು ಕೂಡ ಇವಾಗ ಕೊರೆತಕ್ಕೆ ಒಳಗಾಗಿ ಏನು ನೀರು ಪಾಲಾಗಿದೆ. ಈ ರೀತಿ ಒಂದು ಭಾಗದಲ್ಲಿರುವಂಥ ತೋಟಗಳಿರ್ಬೋದು, ಭತ್ತದ ಜಮೀನುಗಳಿರ್ಬೋದು, ಅದೇ ರೀತಿಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಂಥ ಬೆಳೆ ಕೂಡ ಆ ಕೊರೆತಕ್ಕೆ ಒಳಗಾಗಿ ನದಿ ಪಾಲಾಗ್ತಾ ಇದೆ. ಈ ಬಗ್ಗೆ ಸರ್ಕಾರಕ್ಕೆ ಕೂಡ ಸಾಕಷ್ಟು ಸಲ ಇಲ್ಲಿಯ ರೈತರು ಕೂಡ ಮನವಿ ಸಲ್ಲಿಸಿದ್ದಾರೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಏನು ಸಿಂಗ್ಟಾಲೂರು ಬ್ಯಾರೇಜ್ ಏನಿದೆ, ಈ ಬ್ಯಾರೇಜಿಗೆ ತಡೆಗೋಡೆ ನಿರ್ಮಾಣ ಮಾಡಬೇಕಂತೇಳಿ. ಆದರೆ ಈವರೆಗೂ ಕೂಡ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ, ನಮಗೆ ಆದಷ್ಟು ಬೇಗ ತಡೆಗೋಡೆ ನಿರ್ಮಾಣ ಮಾಡಬೇಕು, ಇಲ್ಲವಾದರೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕು. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಮ್ಮ ಜಮೀನು ಕಡಿಮೆ ಆಗ್ತಾ ಇದೆ, ನಾವು ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ಇನ್ನಾದರೂ ಜಿಲ್ಲಾಡಳಿತ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಕೊರೆತಕ್ಕೆ ಉಂಟಾದಂಥ ರೈತರಿಗೆ ಸಹಾಯ ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಅಲ್ಲ ರೀ, ಇಲ್ಲಿ ಗಿಡ ಒಂದಲ್ಲ, ಎಲ್ಲ ಹಣ್ಣಿನ ಗಿಡ, ಮಾವಿನ ಗಿಡ, ಎಲ್ಲ ಗಿಡಗಳನ್ನು ಹಣ್ಣಿನ ಎಲ್ಲ ತರಕಾರಿ 1-2-3 ಎಕರೆ ಮೇಲೆ ದೂರ ಹಚ್ಚಿದ್ರು. ಆಮೇಲೆ ಅದು ಎಲ್ಲ ಹೋಗೋದಕ್ಕಿಂತ ಇರಲಿ, ಇದು ಬದುಕಕ್ಕೆ ದಾರಿ ಇಲ್ದಂಗೆ ಆಗೈತಿ. ಯಾರು ಬರ್ತಾರ ಪ್ರತಿ ಒಂದು ಸರ್ತಿನ ಹಂಗೆ ಹೋಗ್ಬಿಡ್ತಾರ. ನಮಗೆ ಏನು ಅಂತ ಆಧಾರ ಕೊಡ್ತೀರಿ? ಬದುಕಕ್ಕೆ ದಾರಿ ಬೇಕಾ? ರೈತರು ಸತ್ತು ಹೋಗ್ಬಿಡೋಣ, ಮುಂದೆ ಏನು ದಾರಿ ಇಲ್ಲ, ನಮ್ಗೆ ಜೀವನ ಇಲ್ಲ. ಇರೋದ ಅದ್ರ ಮೇಲೆ ನಮ್ಮ ಭೂಮಿ ಮೇಲೆ ಜೀವನ. ಭೂಮಿನೇ ಇಲ್ಲ ಅಂದ್ರೆ ಬದುಕೋದು ಹೆಂಗೆ ನಾವು? ರೈತರಿಗೆ ಏನು ಇದನ್ನು ಕೊಡಂಗಿಲ್ಲ. ಎಲ್ಲ ಇದು ಯಾವಾಗ ಡ್ಯಾಮ್ ಬಂತು ಅವಾಗಲಿಂದ ಕೊರತೆ ಚಾಲುವಾಗಿದ್ದು ಒಂದು ಸ್ವಲ್ಪ ನಿಲ್ಲಲ್ಲ. ಪ್ರತಿ ವರ್ಷನೂ ಒಂದೊಂದು ಅರ್ಧ ಎಕರೆ ಹೋಗೈತಿ. ಈಗ 10 ವರ್ಷ ಆಯ್ತು. ನಮ್ಮವೆಲ್ಲ 8 ಎಕರೆ 9 ಎಕರೆ ಹೊಲ ಇದ್ದದ್ದು 2 ಎಕರೆಗೆ ಬಂದು ನಿಂತವು. ಮುಂದೆ ಜೀವನ ಮಾಡೋದು ಹೆಂಗೆ? ಮಕ್ಳು ಮರಿ ಕಟ್ಕೊಂಡು ನಾವು ಅದ್ರ ಮೇಲೆ ಜೀವನ. ಮುಂದೆ ಅದಕ್ಕೇನು ದಾರಿ ಕೊಡಂಗಿಲ್ಲ ಅಂದ್ರೆ ನೀವು ಯಾರು ಬಂದು ಏನು ಕೇಳಂಗಿಲ್ಲ ನಮ್ಗೆ. ಸರ್, ನಾವು ಹಾಲಯ್ಯ ಲಕ್ಷ್ಮೇಶ್ವರ ಮಠ, ಹಮ್ಮಿಗಿ, ಮುಂಡ್ರಿಗಿ ತಾಲೂಕು, ಗದಗ ಜಿಲ್ಲಾ ಮಾತಾಡೋದು. ಈಗ ಸುಮಾರು 20 ವರ್ಷಗಳಿಂದ ನಾವು ಇಲ್ಲಿ ಈ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಗೆ ಏನು ಪರಿಹಾರ ಕೊಟ್ಟಿಲ್ಲ. ತಹಸೀಲ್ದಾರಿಂದ ಹಿಡ್ಕೊಂಡು DC, ಆದ್ರೆ ಕಂದಾಯ ಇಲಾಖೆ, ಮಿನಿಸ್ಟ್ರು, CM ಮಠ ಹೋಗಿ ಬಂದೀವಿ ಬೆಂಗಳೂರಿಗೆ. ಈಗ ಸುಮಾರು ನಾವು ಒಂದು 20 ರೈತರು ಇದ್ದೀವಿ. 120 ಎಕರೆ ಐತಿ. ಪ್ರತಿಯೊಬ್ಬರದ್ದು ನಮ್ದು ಹೈಯೆಸ್ಟ್ ಅಂದ್ರೆ 10 ಎಕರೆ ಹೋಗೈತಿ. ಈಗ ಹೊಳಿ ಬಂದಾಗ ಡ್ಯಾಮ್ ನೀರು ಗೇಟ್ ಎತ್ತಿ ಬಿಡ್ತಾರೆ, ನೀರು ಕೊರೆದು ಎಲ್ಲ ಮುಳುಗಡೆ ಆಗಿಬಿಟ್ಟೈತಿ, ಕೊರೆದು ಹೋಗಿಬಿಟ್ಟೈತಿ. ಇನ್ನು 2 ಎಕರೆ ಉಳಿದೈತಿ. ಹಂಗೆ ಸುಮಾರು 20 ರೈತರು ಇದೀವಿ. ಒಬ್ಬೊಬ್ಬರು ರೈತರದ್ದು ಹೈಯೆಸ್ಟ್ ನಮ್ದು 10 ಎಕರೆ ಹೋಗೈತಿ, ಇನ್ನು 2 ಎಕರೆ ಉಳಿದೈತಿ. ಹಂಗೆ ಎಲ್ಲ ರೈತರು, ಪ್ರತಿಯೊಬ್ಬ ರೈತರು 3 ಎಕರೆ 4 ಎಕರೆ 5 ಎಕರೆ ಹಿಂಗೆ ಹೋಗ್ಯವು. ಸುಮಾರು 120 ಎಕರೆ ಹೋಗೈತಿ. ಅದಕ್ಕೆ ಪ್ರತಿಯೊಬ್ಬ ರೈತರಿಗೆ ನೀವು ಇದನ್ನ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಬೇಗನೆ ಪರಿಹಾರ ಕೊಟ್ಟು ಬೇರೆ ಕಡೆ ನಮ್ಗೆ ವ್ಯವಸ್ಥೆ ಮಾಡೋಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ನೀವು ತಡೆಗೋಡೆ ನಿರ್ಮಾಣ ಮಾಡಿರಿ, ನಾವು ಅದಕ್ಕೂ ಒಪ್ಪಿಗೆ ಐತಿ. ಈಗ ಬೇರೆ ಕಡೆಗೆ ಮಾಡ್ಯಾರಂತ ಅದು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಇದ್ದ ಆಸ್ತಿಯಾರ ಉಳಿತೈತಿ. ಅದಕ್ಕೆ ನಾವು ಬದುಕಕ್ಕೆ ಒಂದು ದಾರಿ ಆಕೈತಿ. ಸುಮಾರು 20 ರೈತರು ಇದೀವಿ ನಾವೀಗ. ಮತ್ತು ಇನ್ನೂ 4 ರೈತರು ಮತ್ತು ನಿನ್ನೆ ಎಷ್ಟೋ ಹೊಲ ಮುಣಿಗೆವು. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ರೈತರು 10 ರಿಂದ 8 ಎಕರೆ 2 ಎಕರೆ 4 ಎಕರೆ ಹಿಂಗೆ 120 ಎಕರೆ ಆಸ್ತಿ ಹೋಗೈತಿ. ಅದಕ್ಕೆ ದಯವಿಟ್ಟು ಬಂದು ನೀವೆಲ್ಲ ರೈತರ ಸಮಸ್ಯೆ ನೋಡಿ
ಪರಿಹಾರ ಕೊಡಬೇಕು. ಇಲ್ಲಂದ್ರೆ ನಾಳೆ ಕೇರಳದಾಗ ಆಯ್ತು ನೋಡ್ರಿ, ಆ ಪರಿಸ್ಥಿತಿ ಬರ್ತೈತಿ. JCB ತಗೊಂಡು ಸತ್ಯನ ಹುಡ್ಕಕ್ಕೆ ಆ ರೀತಿ ಸರ್ಕಾರದವ್ರು ನಮ್ಮನ್ನು ಮಾಡಬಾರ್ದು. ಆದಷ್ಟು ಬೇಗನೆ ನಮ್ಗೆ ಪರಿಹಾರ ಕೊಟ್ಟು ಬೇರೆ ರೀತಿ ಇರೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ದಯವಿಟ್ಟು ನಾವು ಸರ್ಕಾರವನ್ನು ಕೈ ಮುಗಿದು ಕೇಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಇಷ್ಟು ನಮ್ಮ ಮನವಿ. ಇದೆಲ್ಲ ಭೂಮಿ ಕರ್ಕಂತ ಹೊಟ್ಟೆ ತೋರಿಸ್ರಿ. ಇದೆಲ್ಲ ನೋಡ್ರಿ, ನೀರು ಒಳಗೆ ನುಗ್ಗಕತ್ತೈತೆ ಅಂತ ಹೇಳ್ರಿ. ಹೊಲಕ್ಕೆ ಊರೊಳಗೆ ಬರ್ತೀನಿ ಬರ್ಬೇಕು. ಯಾಕೆ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಮಾಡುತ್ತೆ ಜೀವನ ಮಾಡ್ತೀನಿ. ಇವರಿಗೆ ಏನಾರು ಮಾಡಿ ಅವ್ರಿಗೆ ಪರಿಹಾರ ಒದಗಿಸ್ಕೊಡ್ಬೇಕಂತ ಅವ್ರ ಬಗ್ಗೆ ಕೈ ಮುಗಿದ್ರು. ಒಳ್ಳೆಯದಾರ್ರಿ, ಯುವಕರದಾರೆ, ಒಳ್ಳೆ ಮುತ್ಸದ್ದಿ ಅದಾರ. ಅದು ನೋಡ